ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಈ ಥ್ಯಾಂಡಿಗೆ ಅಂತೂ ಖಾರ ಮಶ್ರೂಮ್ ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿರ್ತೈತೆ ನೋಡ್ರಿ. ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ಇಲ್ಲಿ ನಾವು ಒಂದು 100 ಗ್ರಾಮ್ನಷ್ಟು ಮಶ್ರೂಮ್ ತೊಗೊಂಡೇನಿ ನೋಡ್ರಿ. ಬನ್ರಿ ಹೆಂಗೆ ಮಾಡೋದಂತ ನೋಡೋಣ. ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೋಬೇಕ್ರಿ. ಅದಕ್ಕೆ ಬೆಣ್ಣೆ ಹಾಕೋಬೇಕು ನೋಡ್ರಿ, ಬಟರ್ ಹಾಕೋಬೇಕು ನೋಡ್ರಿ. ಈ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಬೇಕ್ರಿ. ಇದು ತುಂಬ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ್. ಸ್ನ್ಯಾಕ್ಸ್ ಆಗಿಯೂ ತಿನ್ಬೋದು ನೀವು, ಇಲ್ಲ ಊಟದ ಜೊತೆ ಸೈಡ್ ಡಿಶ್ ಆಗಿನೂ ತೊಗೋಬೋದು. ಅನ್ನ, ರೈಸು, ಚಪಾತಿ ಎಲ್ಲಕ್ಕೂ ಚೆನ್ನಾಗಿ ಹೊಂದ್ತೈತೆ ನೋಡ್ರಿ. ಈ ಚಳಿಗಂತೂ ಖಾರ ಮಶ್ರೂಮ್ ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿರ್ತೈತೆ ರೀ. ನಮ್ಮ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಬೇಕ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಜಜ್ಜಿ ಹಾಕ್ಕೋಬೇಕು ನೋಡ್ರಿ. ಪೇಸ್ಟ್ ಹಾಕ್ಕೋಬೇಡ್ರಿ, ಹಿಂಗೆ ತರಿಯಾಗಿ ಜಜ್ಕೊಂಡು ಹಾಕ್ಕೊಡ್ರಿ, ಅಂದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತೈತ್ರಿ. ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ರೀ. ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ರೀ, ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಫ್ರೆಂಡ್ಸ್. ಮಶ್ರೂಮ್ ಅಂತೂ ಹೆಲ್ದಿಗೆ ತುಂಬ ಒಳ್ಳೇದ್ರಿ. ಸಾಕಷ್ಟು ರೀತಿಯ ವಿಟಮಿನ್ಸ್ ಇರೋದ್ರಿಂದ ಮಶ್ರೂಮ್ ಈ ರೀತಿ ಮಕ್ಕಳಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರ್ರಿ. ನನ್ನ ಮನ್ಯಾಗ ನನ್ನ ಮಕ್ಕಳಂತೂ ಮಶ್ರೂಮ್ ತುಂಬ ಇಷ್ಟಪಡ್ತಾರ್ರಿ. ಇದನ್ನೆಲ್ಲ ಈ ರೀತಿ ಬಾಡಿಸ್ಕೋಬೇಕು ನೋಡ್ರಿ. ನೀವು ಇದನ್ನು ಟೀ ಜೊತೆ ಸ್ನ್ಯಾಕ್ಸ್ ಆಗಿಯೂ ಮಾಡಿಕೊಡ್ಬೋದು ರೀ. ಚೆನ್ನಾಗಿ ಈ ರೀತಿ ಬಾಡಿಸ್ಕೊಡ್ರಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೇನಿ ನೋಡ್ರಿ. ಒಂದು 4-5 ಎಸಳು ಕರಿಬೇವು ಹಾಕ್ಕೊಡ್ರಿ. ನಿಮ್ಮ ಕಡೆ ಬೆಣ್ಣೆ ಇಲ್ಲಾಂದ್ರೆ ಎಣ್ಣೆ ಒಳಗೂ ಮಾಡ್ಕೋಬೋದು ರೀ. ಇದನ್ನು ಬೆಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತ ನಾನು ಬೆಣ್ಣೆ ಹಾಕ್ಕೊಂಡೇನಿ ರೀ. ಬೆಣ್ಣೆ ಹಾಕಿದ್ರೇ ಟೇಸ್ಟ್ ಕೊಡುತ್ತೆ ರೀ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಡ್ರಿ. ಇದಕ್ಕೆ ನಾವು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವಲ್ರಿ ಆ ಮಶ್ರೂಮ ಹಾಕ್ಕೊಂಡು ಬರ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಸ್ನ್ಯಾಕ್ಸ್ ರೆಸಿಪಿಗಳು ಅದಾವ್ರಿ, ಮಶ್ರೂಮ್ ರೆಸಿಪಿಗಳು ಅದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತೆ ರೀ. ನೀವು ಮೊದಲೇ ನೋಡ್ಕೋಬೋದು ನೋಡಿರಿ.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೋಬೇಕ್ರಿ ಫ್ರೆಂಡ್ಸ್. ಮಧ್ಯದಾಗ ಬರುವ ಆ್ಯಡ್ಸ್ಗಳನ್ನು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ವಿಡಿಯೋ ಮಧ್ಯದಾಗ ಬರುವಂಥ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ, ಅದು ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಚೆನ್ನಾಗೆ ಕೈಯಾಡಿಸ್ತಾ ಇರ್ಬೇಕ್ರಿ. ನೋಡ್ರಿ ಆಲ್ರೆಡಿ ನಮ್ಮ ಮಶ್ರೂಮ್ ಎಲ್ಲ ಎಷ್ಟು ಸಾಫ್ಟ್ ಆಗಾಕತ್ತವಲ್ರಿ. ಈಗ ಇದಕ್ಕೆ ಪೆಪ್ಪರ್ ಹಾಕೊಂಡು ಬರ್ರಿ. ನಾ ಇಲ್ಲೊಂದು ಅರ್ಧ ಚಮಚ ಪೆಪ್ಪರ್ ಹಾಕೊಂಡೇನಿ ನೋಡ್ರಿ. ಖಾರ ತುಂಬ ಚೆನ್ನಾಗಿತ್ತು ರೀ ಫ್ರೆಂಡ್ಸ್ ಇದು ಮಶ್ರೂಮ್ ಪೆಪ್ಪರ್ ಫ್ರೈ. ನೀವು ಒಂದ್ಸಲ ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಿಮ್ಗೆ ಇದು ಆಪ್ಷನಲ್ ರೀ ಫ್ರೆಂಡ್ಸ್, ಚಿಲ್ಲಿ ಪೌಡ್ರು. ನಿಮ್ಗೆ ಖಾರ ಜಾಸ್ತಿ ಆಗ್ತೈತೆ ಅಂದ್ರೆ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲ ನಮಗೆ ಖಾರ ನಡಿತೈತೆ ಅಂದ್ರೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ. ಮಕ್ಳಿಗೆ ಕೊಡೋರಿದ್ರೆ ಏನು ಹಾಕಬೇಡ್ರಿ, ಯಾಕಂದ್ರೆ ಪೆಪ್ಪರ್ ಹಾಕ್ಯೂ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಯೂ ಖಾರ ಭಾಳ ಆಗ್ತೈತೆ ರೀ. ದೊಡ್ಡವ್ರು ತಿನ್ನೋರಿದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ ಫ್ರೆಂಡ್ಸ್. ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮ ಮಶ್ರೂಮ್ ಪೆಪ್ಪರ್ ಫ್ರೈ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ.